ಅಮ್ಮ ನಮಸ್ತೆ. ಓ ನಮಸ್ಕಾರ ಚಿನ್ನ. ಏನ್ ಪುಟ್ಟ, ಏನ್ ಇಲ್ಲಿ ಬಂದ್ಬಿಟ್ಟಿದೀಯಾ? ನೀವೇನ್ ಇಲ್ಲಿ ಬಂದಿದ್ದೀರಾ? ಇಲ್ಲಿ ಶಕ್ತಿ ಆ ಥರ ಇದೆ ನೋಡಕ್ಕೆ. ದೇವಿಲಿ ಏನೂ ಇಲ್ಲ ಅಂತ ಅನ್ಕೊಳ್ಳೋರ್ಗೆಲ್ಲೂ ಇಲ್ಲ, ಇದೆ ಅನ್ನೋರ್ಗೆಲ್ಲ ಇದೆ. ಇದು ಬಂದು ನಮ್ಮ ಅಟ್ಟಿಲಕ್ಕಮ್ಮ ಜರಗೇರಮ್ಮ ಸ್ಥಾನ. ಇದು ಆ ಸ್ಥಾನದಲ್ಲಿ ಆಕೆಯ ತಂಗಿಯಾಗಿರೋಳು ನಮ್ಮ ದುರ್ಗಿ ಜಾಗ. ಇದು ನೋಡಕ್ಕೆ ಚಿಕ್ಕದಾಗಿದೆ, ಚಿಕ್ಕದಾದ್ರೂ ಮೂರ್ತಿ ದೊಡ್ಡದಂತಾರಲ್ಲ ಹಾಗೆ ಇವಳು. ಇಲ್ಲಿ ಬಂದವ್ರಿಗೆ ಸಮಸ್ಯೆಗಳು ಒದ್ದೋಡ್ದಂಗೆನೆ. ನೀವು ಇದು ಮೊದಲನೇ ಸರಿ ಬಂದಿರೋದಲ್ವಾ? ಏನಿಲ್ಲ, ನನ್ಗೆ ಗೊತ್ತಿತ್ತು ಕಂದ ಇದು. ನಮ್ಮ ಗುರುಗಳು ಭಕ್ತಿಯಿಂದ ಇರೋರ್ಗೆ, ಪ್ರಾರ್ಥನೆ ಮಾಡೋರ್ಗೆ ಅಮ್ಮ ಹೇಳ್ಕೊತಾರಂತಾರಲ್ಲ ಹಾಗೇನೆ. ಈಗ ನಮ್ಮ ಕಾಳಿ ಹೇಗೆ, ಕಾಳಿ ಮೂಲ ಸ್ಥಾನ, ಬೀಜ ಅಕ್ಷರ ಅವಳು, ಬೀಜಾನೇ ಅವಳು. ಅವರ ತಂಗಿಗಳು ಇವರೆಲ್ಲ ದೇವತೆಗಳಂದ್ಮೇಲೆ ಎಲ್ಲ ಒಂದೇನೆ. ಈಗ ನಮ್ಮ ಮಕ್ಕಳೆಲ್ಲ ಹೇಗೆ ಅನ್ಕೋತಾರೆ ಅಂದ್ರೆ ವೀಕ್ಷಕರು, ದೇವ್ರಂದ್ರೆ ಒಬ್ಬೊಬ್ರು ಒಂದೊಂದು ಅನ್ಕೊಂಡ್ಬಿಡ್ತಾರೆ. ತಪ್ಪದು. ದೇವ್ರಂದ್ರೆ ಎಲ್ಲ ಒಂದೇ, ನಾವುಗಳೇ ಅವರು ಇವರು ಅಂತ ಎದುರ್ಕೊಳ್ಳೋದು, ಒಬ್ಬೊಬ್ರಲ್ಲಿ ಒಬ್ಬೊಬ್ರು ಬೇರೆ ಬೇರೆ ಅಂತ. ಆದರೆ ಭೇದ ಭಾವ ಮಾಡೋದೆಲ್ಲ ನಮ್ಮಲ್ಲೇ ಇರೋದು, ಇವರಲ್ಲಿ ಆ ಥರ ಬರಲ್ಲ ಮಗ. ದೇವತೆಗಳಲ್ಲೆಲ್ಲ ಒಂದೇನೆ. ಆದರೆ ಶಕ್ತಿಪೀಠಗಳು ಎಲ್ಲೋ ಒಂದೊಂದು ಅಷ್ಟೆ. ಅದಕ್ಕೇನೆ ನನ್ನ ಶಕ್ತಿಪೀಠ ಇದು ಒಂದು. ನೋಡು, ಎಲ್ಲರಿಗೂ ಅನಿಸುತ್ತೆ ಇಲ್ಲಿ ಇಷ್ಟೊತ್ತವರೆಗೂ ಒಂದು ಮಕ್ಕಳು ಬಂದಿದ್ರು ಪರಿಹಾರಕ್ಕೆ, ಕೇಳ್ಕೊಂಡು ಹೋದ್ರು. ಅವ್ರು ಹೇಳಿದ್ರು, ಅಮ್ಮ ಇಲ್ಲಿ ನಿನಗೆ ಹೇಗೆ ಅಮ್ಮ ಕಾಣಿಸ್ತಾ ಇದ್ದಾಳೆ ಅಂತ. ನಾನು ಇಲ್ಲಿ ಬಂದಿದ್ದ ತಕ್ಷಣ ಕಾಣಿಸ್ಬಿಟ್ಲು ನನ್ನಮ್ಮ. ಹೆಂಗಮ್ಮ ಅದು? ತೋರಿಸ್ಲಾ? ಕಾಣಿಸ್ತಾರಮ್ಮ? ನಿಜವಾಗ್ಲು ಕಾಣಿಸ್ತಾರೆ, ವಿವರಣೆ ಕೊಟ್ರೆ. ಭಕ್ತಿಯಿಂದ ನಮ್ಮ ವೀಕ್ಷಕರು ತುಂಬಾ ಭಕ್ತರು ಇದಾರಮ್ಮ, ಅವ್ರು ಕಾಣಿಸ್ತಾಳೆ. ತೋರಿಸ್ಲಾ? ತೋರಿಸಿ ಅಮ್ಮ. ಎಲ್ಲಾರ್ಗು ಅನ್ಸುತ್ತೆ ಲಿಂಗ ಭೈರವಿ, ಓಕೆ, ಲಿಂಗ ದುರ್ಗ, ಓಕೆ. ಇದ್ರಲ್ಲಿ ನೋಡು ಫೇಸ್ ಕಾಣಿಸ್ತಾ ಇದೆ, ಇಲ್ಲಿ ಕಣ್ಣಿದೆ, ಇಲ್ಲೊಂದು ಕಣ್ಣು ಕಾಣಿಸ್ತಾ ಇದೆ ನೋಡು, ಕೂದ್ಲಿದು. ಹೌದೌದು ಕಾಣಿಸ್ತಾ ಇದೆಯಾ? ಭಕ್ತಿ ಇರೋರ್ಗೆ ಕಾಣಿಸ್ತಾರೆ ಅಮ್ಮ. ಈ ಪುಷ್ಪನೇ ಮುಚ್ಕೊಂಡ್ಬಿಡುತ್ತೆ, ಅದಕ್ಕೆ ಕಡ್ಡಿಲ್ ತೋರಿಸ್ತೀನಿ ನೋಡು. ಇದು ಮೂಗ್ಬಟ್ಟು, ಇಲ್ಲಿ ಮೂಗ್ ಬಂದಿದೆ. ಸೊ ಫೇಸ್ ಕಟ್, ಓಕೆ. ಫೇಸ್ ಇದು ಅಮ್ಮನ ಭುಜ, ಓಕೆ. ಇಲ್ಲಿ ಇದೆ, ಇಲ್ಲಿ ನೋಡು ಕಿವಿ ಆಕಾರ ಬಂದಿದೆ. ಸೊ ಇದು ಮೂಗು, ಕಣ್ಣು, ಇನ್ನೊಂದು ಮೂಗಿಲ್ಲಿದೆ. ಇಲ್ಲಿ ಅರ್ಧ ಕಣ್ಣಿಗೆ ಕೂದಲು ಬಿದ್ದಿದೆ, ಅಮ್ಮನ ಕೂದಲಿದೆ ಇಲ್ಲಿ. ಸರಿ, ಇದು ಫೇಸ್ ನೀಟಾಗಿ ಬಂದಿದೆ ನೋಡಿ. ಇದು ಕಣ್ಣು ಇಲ್ಲಿದೆ, ಒಂದು ಕಣ್ಣು ಕಾಣಿಸ್ತಿದೆ, ಒಂದು ಕಣ್ಣು ಕೂದಲು ಮುಚ್ಕೊಂಡಿದೆ. ಗೊತ್ತಾಗ್ತಿದ್ಯಾ? ಇದು ಅಮ್ಮನ ಭುಜ. ತಾಯಿನ ಪ್ರೀತಿಸಿದ್ರೆ ಎಲ್ಲಾ ರೀತಿಲಿ ಕಾಣಿಸ್ತಾಳೆ.